ತುಂಬ ಸಂತೋಷ ಆಯಿತು. ರವಿ ಸರ್ ಶಿವಣ್ಣ ನೋಡ್ಬಿಟ್ಟು ಈ ಸಿನಿಮಾಕ್ಕೂ ಹೊರಟು ಬಂದಿರಲ್ಲ, ಅದಕ್ಕೂ ತುಂಬ ಸಂತೋಷ. ಅದಷ್ಟೇ ಸಾಕು. ಸಿನಿಮಾ ಚೆನ್ನಾಗಿ ಮಾಡೀನಿ, ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪ್ರೊಡ್ಯೂಸರು, ಆರ್ಟಿಸ್ಟ್ ಎಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ ಯು. ಕ್ಯೂಟೆಸ್ಟ್ ಸ್ಪೀಚ್ ಎವರ್. ಥ್ಯಾಂಕ್ ಯು ಸೋ ಮಚ್ ದಾಸ್ ಸರ್. ನಿರ್ದೇಶಕರು ಕಿರಣ್ ಕುಮಾರ್ ಅವರೇ, ಚೊಚ್ಚಲ ಪ್ರಯತ್ನ, ಅದ್ಭುತವಾದಂಥ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ, ಟ್ರೈಲರ್ಗೆ ಎಲ್ಲರೂ ನೀಡ್ತಾ ಇದ್ದಾರೆ. ಮೇ 9ನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ? ರೆಡಿ ಎಲ್ಲ ಏನಿಲ್ಲ, ನರ್ವಸ್ ಆಗ್ತಾಯಿದೆ ಅಷ್ಟೇ. ಫಸ್ಟ್ ಟೈಮ್ ಅಲ್ವಾ, ಆಲ್ಮೋಸ್ಟ್ ಒಂದು 3 ವರ್ಷದ ಕನಸು ಇವಾಗ ರನ್ಸ್ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ, ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಮೀಡಿಯಾ ಮಿತ್ರರೆಲ್ಲರಿಗೂ ಥ್ಯಾಂಕ್ಸ್. ಏನು ಮಾತಾಡ್ಬೇಕು ಗೊತ್ತಾಗ್ತಲ್ಲ, ತುಂಬ ನರ್ವಸ್ ಆಗ್ತಾ ಇದೆ. ಅವರು ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಾಗ ಅದೊಂದು ಕನಸು, ತುಂಬ ದೊಡ್ಡ ಕನಸು. ಅಂಥದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರಸನ್ ಸರ್ ಅಂತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡೋಗಿ ತಿರ್ಗಿ ಅವರೇ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಚಂದ್ರಹಾಸಲ್ಲಿ. ಸೊ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಹೇಳ್ತಿದ್ರು ನೀವು ಮೈಕ್ ಕೊಟ್ರೆ ಮಾತಾಡಲ್ಲ ಮಾತಾಡಿ ಅಂತ. ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡ್ಲಿ ಅಂತ. ನಾವು ಮಾತಾಡಕ್ಕಲ್ಲ, ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನ ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಿರಣ್ ಅವರೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,